2018ರಲ್ಲಿ ನಟ ದರ್ಶನ್ ಅವರು ಕೈ ಮುರಿದುಕೊಂಡಿರ್ತಾರೆ. ಆಗ ಅವರು ಬರುವಂಥದ್ದು ಕಾಳಿ ಉಪಾಸಕಿ ಚಂದಾ ಪಾಂಡೆ ಅವರ ಬಳಿ. ಅವರು ದರ್ಶನ್ ಅವ್ರಿಗೆ ಪ್ರಿಡಿಕ್ಟನ್ನು ಮಾಡಿರ್ತಾರೆ, ಮಗ ನೀನು ಹುಷಾರಾಗಿರು, ನಿನಗೆ ಒಂದಲ್ಲ ಒಂದು ಗಂಡಾಂತರಗಳು ಕಾದಿದೆ ಅಂತ ಹೇಳ್ಬಿಟ್ಟು. ಆದರೆ ದರ್ಶನ್ ಅವರು ಈ ಮಾತನ್ನು ಅಫ್ಕೋರ್ಸ್ ಅವ್ರನ್ನ ಭೇಟಿ ಮಾಡ್ತಾರೆ, ಆದರೆ ಅವರು ಹೇಳೋ ವಿಧಾನಗಳನ್ನು ಅವರು ಪಾಲಿಸೋದಿಲ್ಲ. ಸೊ ಹೀಗಾಗಿ ಈ ಒಂದು ಏನು ದರ್ಶನ್ ಅವರು ಇವತ್ತು ಮತ್ತೆ ಜೈಲಿಗೆ ಹೋಗಿರೋವಂಥದ್ದು, ಅದನ್ನು ಯಾವತ್ತೋ ಕಾಳಿ ಉಪಾಸಕಿಯಾದ ಚಂದಾ ಪಾಂಡೆ ಅವರು ಮುಂಚೆನೇ ಪ್ರಿಡಿಕ್ಟ್ ಮಾಡಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸ್ವತಃ ಚಂದಾ ಪಾಂಡೆ ಅಮ್ಮಾಜಿನೇ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಅಮ್ಮ ನಮಸ್ತೆ. ನಮಸ್ತೆ. 2018 ಇದೇ ವಿಚಾರವಾಗಿ ನಾವು ನಿಮ್ಮನ್ನು ಮಾತಾಡಿಸಿದ್ವಿ. ಆವಾಗ ನೀವು ಹೇಳಿದ್ರಿ ಇದೊಂದೇ ಅಲ್ಲ, ದರ್ಶನ್ ಅವ್ರಿಗೆ ಸಾಕಷ್ಟು ಇನ್ನೂ ದೊಡ್ಡ ಗಂಡಾಂತರ ಕಾದಿದೆ ಅಂತ ನೀವು ಅವತ್ತೇ ಪ್ರಿಡಿಕ್ಟ್ ಮಾಡಿದ್ರಿ. ಸೊ ಆ ಪ್ರಿಡಿಕ್ಷನ್ ನನಗೆ ಇನ್ನೂ ಜ್ಞಾಪಕ ಇದೆ, ನಾನೇ ನಿಮ್ಮನ್ನು ಅವತ್ತು ಸಂದರ್ಶನ ಮಾಡಿದ್ದೆ. ಸೊ ನೀವು ಪ್ರಿಡಿಕ್ಷನ್ ಮಾಡಿದ್ದನ್ನು ದರ್ಶನ್ ಅವರು ಯಾವ ರೀತಿ ತಗೊಂಡ್ರು, ಏನಾಯಿತು ಅವತ್ತು, ಅವರು ನಿಮ್ಮ ಹತ್ರ ಬಂದಾಗ ನೀವು ಏನು ಹೇಳಿದ್ರಿ ಅಮ್ಮ? ಇಲ್ಲಿ ಏನಾಗುತ್ತಪ್ಪ, ಅವರು ದರ್ಶನ್ ಅವರಿಗೆ ಪ್ರೆಡಿಕ್ಟ್ ಮಾಡಿದ್ದು ಯಾವ ವಿಚಾರಕ್ಕೆ ಅನ್ನೋದು, ಅವರೊಂದು ದಸರಾದಲ್ಲಿ ರೇಸಿಗೆ ಹೋಗೋರಿದ್ರು, ಕಾರ್ ರೇಸು. ಅದಕ್ಕೂ ಮುಂಚೆ ಅವರ ಸ್ನೇಹಿತ ನಮ್ಮ ಮನೆಗೆ ಬರೋರು. ಅವ್ರ ಹತ್ರ ಹೀಗೆ ಮಾತಾಡುವಾಗ ದರ್ಶನ್ ವಿಚಾರ ಬಂದಾಗ ಸಾಕಷ್ಟು ಅವರಿಗೆ ತೊಂದರೆಗಳಿದೆ ಅಂದಾಗ ಸಣ್ಣ ಪುಟ್ಟದ್ದು ಕ್ಲಿಯರ್ ಮಾಡ್ಕೊಂಡ್ಬಿಟ್ಟಿದ್ರು. ಅದರ ನಂತರ ನಾನು ಈ ಕಾರ್ ರೇಸಿಗೂ ಹೋಗೋದು ಬೇಡ ಅಂದಾಗ ಅವರ ಸ್ನೇಹಿತ ಇದ್ದವರು, ಅಮ್ಮಾಜಿ ಎಲ್ಲ ಹೇಳೋಕ್ಕಾಗಲ್ಲ, ತಪ್ಪಾಗತ್ತೆ, ನೀವೆಲ್ಲವನ್ನೂ ಬೇಡ ಅಂತಿದ್ದೀರಾ ಅಂದರೆ ಎಲ್ರಿಗೂ ಅದಿರುತ್ತಲ್ಲಪ್ಪ ಅಂತ ಹೇಳಿದ್ರು. ಆವಾಗ ನಾನೆಂದೆ, ಇಲ್ಲ, ಈ ಸತಿ ಅವ್ರು ಕಾರ್ ರೇಸಿಗೆ ಹೋದರೆ ವಾಪಸ್ ಬರೋದು ಕಷ್ಟ ಇದೆ, ದೊಡ್ಡ ಗಂಡಾಂತರ ಇದೆ, ಮೊದಲ ಗಂಡಾಂತರ ಇದು ಆಗಲಿ, ನಾನು ತಪ್ಪಿಸ್ತೀನಿ ಅನ್ನೋಂಥದ್ದನ್ನು ಅವ್ರಿಗೆ ಹೇಳಿದ್ದೆ. ಅದ್ರ ನಂತರ ಅವರಿಗೆ ಒಂದು ಅಪಘಾತ ಆಯಿತು, ಅವಾಗ ಕೈ ಮುರಿಯುತ್ತೆ, ಬೋನ್ ಬ್ರೇಕ್ ಆಗತ್ತೆ ಅಂತಲೂ ಹೇಳಿದ್ದೆ ಅವರ ಸ್ನೇಹಿತರ ಹತ್ರ. ಹಾಗೆ ಆಯಿತು. ಆದ ನಂತರ ದರ್ಶನ್ ಅವ್ರಿಗೆ ತಿಳಿಸಿದಾಗ ನಾನು ಹಾಸ್ಪಿಟಲಿಂದ ಬಂದಿದ್ದ ತಕ್ಷಣ ಅಮ್ಮನ ಆಶೀರ್ವಾದ ತಗೊಳ್ಳೋದಕ್ಕೆ ಬರ್ತೀನಿ ಅಂಥೇಳಿ ಅವ್ರು ಬಂದದ್ದು ಮೊದಲ ಬಾರಿಗೆ. ಬಂದಾಗ ನಾವು ಮಾತಾಡಿದ್ವಿ, ಇಲ್ಲ ಇನ್ನೂ ತೊಂದರೆಗಳಿದೆ ಅಂತ. ಆದರೆ ಅವ್ರು ಯಾಕೆ ಫಾಲೋ ಮಾಡಲಿಲ್ಲ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇದೆಯಲ್ಲಪ್ಪ. ಅದೇನಾಯಿತು, ಆ ಸಮಯದಲ್ಲಿ ಇದು ತುಂಬ ವೈರಲ್ ಆಗೋಯ್ತು. ಆ ಸಮಯದಲ್ಲಿ ದರ್ಶನ್ ಅವ್ರಿಗೆ ಏನು ಅನ್ನಿಸ್ತು ಅಂದರೆ, ಅವರಿಂದ ನಾನು ಮೈಲೇಜ್ ತೊಗೊತೀನಿ ಅನ್ನುವ ವಿಚಾರದಲ್ಲಿ ಮನಸ್ತಾಪ ಬಂತು. ಆ್ಯಕ್ಚುಲಿ ಆ ಫೋಟೋ ನಾನು ಅಪ್ಲೋಡ್ ಮಾಡಿರಲಿಲ್ಲ, ಅವರ ಫ್ಯಾನ್ ಕ್ಲಬ್ಬಿನ ಅಧ್ಯಕ್ಷ ಒಬ್ಬರು ಅಪ್ಲೋಡ್ ಮಾಡಿದ್ದು. ಯಾಕಂದರೆ ಅವರು ನನ್ನ ಮಹಾಕಾಳಿ ಮತ್ತು ದರ್ಶನ್ಗೆ ಈಕ್ವಲ್ ಆಗಿ ಪೂಜಿಸ್ತಾ ಇದ್ರು. ಸೊ ನಾನು ಅದನ್ನು ಪ್ಯಾಚ್ ಮಾಡಿಸ್ಕೊಂಡು ಒಂದು ಫೋಟೋ ಮಾಡಿಸ್ಕೊತೀನಿ ಅಂತ ಆ ಹುಡುಗ ಹೇಳಿದ್ದಕ್ಕೆ ಒಂದು 5 ಡೇ ಅವ್ರು ಬರೋ ಸಾಧ್ಯತೆ ಇದೆ ಅಂತ ಅದನ್ನೂ ನಾನು ಮೊದಲೇ ಪ್ರೆಡಿಕ್ಟ್ ಮಾಡಿದ್ದೆ. ಆವಾಗ ಆ ಫೋಟೋ ಅವ್ರು ಬಂದಾಗ ಫೋಟೋ ತೆಗೆಸ್ಕೊಂಡು ಅವನಿಗೋಸ್ಕರ ಆ ಫೋಟೋ ತೆಗೆಸ್ಕೊಂಡಿದ್ದು ನಾನು. ತೆಗೆಸ್ಕೊಂಡು, ನೋಡು ಮಗನೇ, ನೀನು ಪೂಜೆ ಮಾಡ್ತೀನಿ ಅಂದಿದೆಯಲ್ಲ, 3 ಜನ ಒಟ್ಟಿಗಿದ್ದೀವಿ, ಮಾಡಿಸ್ಕೊ ಅಂತ ಕೊಟ್ಟಿದ್ದಾಗ ಅವನು ಹಾಕಿದಾಗ ವೈರಲ್ ಆಗಿತ್ತು. ಅದು ಒಂದು ಸಣ್ಣ ವಿಚಾರಕ್ಕೆ ಅವ್ರಿಗೆ ಏನಾಗೋಯ್ತು ಅಂದರೆ, ನಾನು FB ಹಾಕ್ಬಿಟ್ಟಿದ್ದೀನಿ, ನಾನು ಇನ್ಸ್ಟಾದಲ್ಲಿ ಹಾಕ್ಬಿಟ್ಟಿದ್ದೀನಿ ಅನ್ನೋ ಚಿಂತನೆಯಿಂದ ನಾನು ಹೇಳಿದ್ದನ್ನು ಫಾಲೋ ಮಾಡಲಿಲ್ಲ. ಹಾಗಾಗಿ ಎಲ್ಲೋ ಅವರಲ್ಲಿ, ನನ್ನಲ್ಲಲ್ಲ, ನಾನು ಯಾವುದನ್ನು ಮನಸ್ಸಿಗೆ ತಗೊಳ್ಳಲ್ಲ, ಅವರಲ್ಲಿ ಒಂದು ಮನಸ್ತಾಪ ಆ ರೀತಿ ಅವರೇ ಮಾಡಿಕೊಂಡು ಫರ್ದರ್ ಕಾಂಟ್ಯಾಕ್ಟಿಗೆ ಬರಲಿಲ್ಲ. ಅಂದರೆ ಹೇಮಂತ್ ಅವ್ರ ಫ್ರೆಂಡ್ ಜೊತೆಗೆ ಅಷ್ಟು ನೆಗ್ಲೆಕ್ಟ್ ಮಾಡಿಬಿಟ್ಟು ಫರ್ದರ್ ಕಾಂಟ್ಯಾಕ್ಟ್ ಮಾಡಲಿಲ್ಲ. ಬಟ್ ನಾನು ಇದನ್ನು ಹೇಳ್ತಾನೆ ಇದೆ, ಅಯ್ಯೋ ಅವ್ನು ಹುಷಾರಾಗಿರಬೇಕು, 2-3 ಗಂಡಾಂತರಗಳು ಅವ್ರಿಗೆ ಇದೆ ಅಂತ. ಇದಾದಮೇಲೆ ಸಡನ್ನಾಗಿ ನಾನು ನೋಡಿದ್ದು, ಇನ್ನೊಂದು ಕೈ ಮುರಿದಿದ್ದಾಗ ನೋಡಿದೆ. ಒಂದು ಕೈ ಮುರಿದಾಗ ಬಂದಿದ್ರು, ಇನ್ನೊಂದು ಕೈ ಮುರಿದಾಗ ಬಂದರು. ನೋಡಿದೆ ನಾನು ಇದರಲ್ಲಿ TV ಮಾಧ್ಯಮಗಳಲ್ಲೆಲ್ಲ ತೋರಿಸ್ತಾ ಇದ್ರಲ್ವ, ಆ ಟೈಮಲ್ಲಿ ಎಗೈನು ಇದಾಗಿತ್ತು, ಪ್ಲಾಸ್ಟರ್ ಹಾಕ್ಕೊಂಡಿದ್ರು, ಅದೇ ಪಟ್ಟಿ ಹಾಕ್ಕೊಂಡಿದ್ರಲ್ವ. ಅಯ್ಯೋ, ಇವಾಗ ಇನ್ನೊಂದು ಗಂಡಾಂತರ ಇಷ್ಟರೊಳಗೆ ಕಾದಿದೆ ಅಂತ ನಾನು ಯಾರಿಗೂ ಹೇಳಿ ಕಳ್ಸೋಕ್ಕೆ ನಾನು ಇಷ್ಟಪಡಲಿಲ್ಲ. ಯಾಕಂದರೆ ಎದುರುಗಡೆ ಅವರು ಸರಿಯಾಗಿ ತಗೊಂಡಾಗ ನಾವು ನಮ್ಮ ಕಡೆಯಿಂದ ಮಾರ್ಗದರ್ಶನವನ್ನು ಕೊಡ್ಬೋದು. ಮೇಲ್ಬಿದ್ದು ಮಾರ್ಗದರ್ಶನ ಕೊಡೋಕ್ಕೆ ಹೋಗ್ತೀವಿ ಅಂದರೆ ಏನೋ ಪ್ರಚಾರಕ್ಕೋಸ್ಕರ ಮಾಡ್ತಾರೆ, ಇನ್ನೊಂದು ಆ ಒಂದು ಹೆಸರು ನನಗೆ ತಗೊಳಕ್ಕೆ ಇಷ್ಟ ಇಲ್ಲ. ಹಾಗಾಗಿ ನಾನು ಸೈಲೆಂಟ್ ಆದೆ.